ಒಂದು ವಿಡಿಯೋ ಹಾಕ್ತೀನಿ ರ್ಯಾಪಿಡೋದವ್ರದ್ದು, ನೋಡಿ ಹೆಂಗಿದೆ ಅಂದ್ಬಿಟ್ಟು. ಇನ್ನೊಬ್ಬ ಬರ್ತಾನೆ, ಮೀಟ್ರ್ ಹಾಕು ಮೀಟ್ರನ್ನು ಕೀಳಾಕಿರೋದು ಅಂತಾನೆ. ಅಣ್ಣ, ರೋಡಿಗೆ ಬಂದರೆ ನಮ್ಮದು ಆಟೋ ರಿಕ್ಷಾ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ. ಬರ್ತೀಯ ರೋಡಿಗೆ ಬಂದ್ಬಿಟ್ಟು ಮೀಟ್ರ್ ಹಾಕು ಅಂತೀಯ. ನಿನಗೆ ಟ್ಯಾಕ್ಸಿ ಅನ್ನೋದು ಪರ್ಫೆಕ್ಟಾಗಿ ಗೊತ್ತಾಗ್ತಾ ಇದೆ. ನಮ್ಮದು ಆಟೋದವ್ರದ್ದು ಇದೇ ಆಟೋ ಟ್ಯಾಕ್ಸಿ ಅಂದ್ಬಿಟ್ಟು. ಬೈಕ್ ಟ್ಯಾಕ್ಸಿ ಅವ್ರು ಏನೋ ತಪ್ಪು ಮಾಡಿದ್ರೆ ಹೆಂಗಣ ಕಂಡುಹಿಡಿತೀಯಾ? ಇದೇ ಬೈಕ್ ಟ್ಯಾಕ್ಸಿ ಅಂತ ಹೇಳ್ಬಿಟ್ಟು ಹೆಂಗೆ ಕಂಡುಹಿಡಿತೀಯಾ? ಸುತ್ತಮುತ್ತ ಬರೀ ವೈಟ್ ಬೋರ್ಡ್ ಗಾಡಿಗಳೇ ಓಡಾಡ್ತಾ ಇದ್ದಾವೆ. ವೈಟ್ ಬೋರ್ಡ್ ಗಾಡಿಗಳೇ ಓಡಾಡೋದು ಬೈಕ್ ಟ್ಯಾಕ್ಸಿದನು. ಇವರು ಬೈಕ್ ಟ್ಯಾಕ್ಸಿನ ಇಲ್ಲ ನಾರ್ಮಲ್ ಪರ್ಸನ್ನ ಹೆಂಗೆ ಕಂಡುಹಿಡಿತೀಯ ನೀನು? ಬೈಕ್ ಟ್ಯಾಕ್ಸಿ ಇದು ಟ್ಯಾಕ್ಸಿ ಅನ್ನೋದಕ್ಕೆ ನಿನ್ಗೆ ಹೆಂಗೆ ಗೊತ್ತಾಗುತ್ತೆ? ಅದು ಟ್ಯಾಕ್ಸಿ ಅನ್ನೋದಕ್ಕೆ ಏನು ಒಂದು ಆಧಾರ ಇಲ್ಲ, ಏನಿಲ್ಲ. ಸುಮ್ಮನೆ ಸಿಕ್ಕಿದ ಗಾಡಿ, ಯಾವುದೋ ಆಂಧ್ರದಿಂದ ಗಾಡಿ, ಮುಂಬೈಯಿಂದ ಗಾಡಿ, MHಯಿಂದ ಗಾಡಿ, ಯಾವನೋ ಬರ್ತಾನೆ, ಯಾವನೋ ಮಾಡ್ತಾನೆ. ಬೈಕ್ ಟ್ಯಾಕ್ಸಿದಲ್ಲಿ ನಮ್ಮ ಕರ್ನಾಟಕದವರೇ ಕಮ್ಮಿ ಇರೋದು. ಅದರಲ್ಲಿ ಬಂದ್ಬಿಟ್ಟು ನಮ್ಮ ಆಟೋ ಡ್ರೈವರ್ ಮೇಲೆ ನೀವು ಎಗರಾಡೋದೆಲ್ಲ ಸರಿ ಇಲ್ಲಣ್ಣ. ದಯವಿಟ್ಟು ಫಸ್ಟು ನಿಮ್ಮ ತಪ್ಪುಗಳು ನೀವು ಸರಿ ಮಾಡ್ಕೊಳ್ರಿ, ಆಮೇಲೆ ನಮ್ಮ ಮೇಲೆ ಬರ್ರಿ. ಅರ್ಥ ಆಯ್ತಾ? ಕಸ್ಟಮರ್ಗೆ ಬಂದ್ಬಿಟ್ಟು ಯಾವುದೋ 50-100 ರೂಪಾಯಿ ಹೆಲ್ಮೆಟ್ ಕೊಡ್ತಾರಲ್ಲಣ್ಣ, ಅದೇನು ಸೇಫ್ಟಿ ಇದೆಯಾ? ಹೆಲ್ಮೆಟು ಹಾಕಿ ಕಾಲು ಕೆಳಗಡೆ ತುಳಿದ್ರೆ ಒಂದೇ ಶರ್ಟು ಎಲ್ಲ ಪೀಸ್ ಆಗ್ಬಿಡುತ್ತೆ. ಆ ಹೆಲ್ಮೆಟ್ ಹೋಗ್ಬಿಟ್ಟು ಕಸ್ಟಮರ್ ಕೊಡೋದು. ರೈಡರ್ ಮಾತ್ರ 3-4 ಸಾವಿರ ಹೆಲ್ಮೆಟ್ ಹಾಕೊಂಡು ಓಡಾಡ್ತಾರೆ. ಕೇಳಿದ್ರೆ ಅಯ್ಯೋ ಪಾಪ ರ್ಯಾಪಿಡೋದವರು ಮಾಡಿರಿ, ಬೇಡ ಅಂದಿಲ್ಲ. ನೀವು ಮಾಡಿರಿ, ನಿಮಗೂ ಕೆಲಸ ಇದೆ, ನಾವು ಮಾಡಿದ್ರೆ ನಮಗೂ ಕೆಲಸ ಇದೆ. ಅದು ಬಿಟ್ಬಿಟ್ಟು ನೀನು ಬಂದ್ಬಿಟ್ಟು ಆಟೋದವ್ರು ದರೋಡೆ ಮಾಡ್ತಾವ್ರೆ, ಸುಲಿಗೆ ಮಾಡ್ತಾವ್ರೆ, ರೂಲ್ಸ್ ಇಲ್ಲ, ನೋ ರೂಲ್ಸ್ ಅಂತೆ. ಏನಣ್ಣ ರೂಲ್ಸ್ ಫಾಲೋ ಮಾಡಿಲ್ಲ? ಇನ್ಶೂರೆನ್ಸು ವರ್ಷಕ್ಕೆ 9,500 ರೂಪಾಯಿ ಕಟ್ತೀರಿ. ಬೈಕ್ ಟ್ಯಾಕ್ಸಿದವ್ರು ಏನು ಕಟ್ತಾರೆ? ವೈಟ್ ಬೋರ್ಡ್ ಹಾಕ್ಕೊಂಡು ಕರ್ನಾಟಕ ಬೆಂಗಳೂರು ಬಿಟ್ಟು ಆಚೆ ಓಡಾಡ್ಬೋದು ಅವರು. ನಾವು ಬರೀ ಬೆಂಗಳೂರಲ್ಲೇ ಓಡಾಡಬೇಕು, ಗೊತ್ತಾಯ್ತಾ? ಸುಮ್ಮನೆ ಬೈಕ್ ಬಂದಂಗೆ ಏನೇನೋ ಮಾತಾಡಬೇಡ್ರಿ, ಮೈಕು ಕ್ಯಾಮ್ರಾ ಇದೆ ಅಂತ ಹೇಳ್ಬಿಟ್ಟು.